ನಿಮಗೆಲ್ಲ ದೊಡ್ಡ ಶಾಕ್ ಒಂದಿದೆ. ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ಬರ್ತಾ ಇದೆ, ಮಾಸ್ಟರ್ ಪೀಸ್ ಕ್ಯಾರೆಕ್ಟರ್. ಅವ್ರ ಬಗ್ಗೆ ನಿಮ್ಗೆ ಏನಾದರೂ ಹೇಳಿ. ಕಮೆಂಟ್ಸ್ ಕೊಡೋಕ್ಕಾಗಲ್ಲ, ನೋಡಿ ಎಷ್ಟು ಭಯ ಇಟ್ಟಿದ್ದಾರೆ. ವೆಯ್ಟ್, ಇನ್ನೊಂದು 5 ನಿಮಿಷದಲ್ಲಿ ನಾವು ತೋರಿಸ್ತೀವಿ ಅವ್ರನ್ನ. ಯಾವ್ದು ಹಾಯ್ ಎಲ್ರಿಗೂ ನಮಸ್ಕಾರ. ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀವಿ. ವ್ಲಾಗ್ ಹೆಂಗೆ ಅಂದರೆ, ಇವತ್ತು ಎಲ್ಲರೂ ಟೀಮ್ ಔಟಿಂಗ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮೆಂಟರ್ ಮಲ್ಲಿಕ್ ಅವರು ಕ್ಯಾಮ್ರಾದಾರ ಕೇಳಿದ್ರು, ಸೊ ತಂದಿದ್ದೀವಿ. ಫುಲ್ ಇವತ್ತು ಏನೇನಾಗುತ್ತೆ ಎಲ್ಲ ರೆಕಾರ್ಡ್ ಮಾಡ್ತೀವಿ. ಟೀಮ್ ಔಟಿಂಗಿಂದ ಹಿಡಿದು ಯಶವಂತ್ ಫಸ್ಟ್ ನೈಟ್ ವರ್ಗೂ. ಕೊನೆಯ ಕ್ಷಣ ಆಗ್ಬೋದು, ಆಗಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಸಾರಿ ನಿಜ, ನೀನು ಯಾರು ಅಂತ ಗೊತ್ತಿಲ್ಲ ಅಲ್ಲ? ಯಶವಂತ್, ಈಸ್ ಯಶವಂತ್. ಇನ್ನೊಬ್ರು ಇದ್ದಾರೆ ತಡ್ರಿ, ಅವ್ರಿಗೆ ತೋರಿಸ್ತೀವಿ. ಈಸ್ ಪ್ರವೀಣ ಅಂತ. ನೋಡ್ಕೊಬಿಡಿ, ಪ್ರವೀಣ ಹಾಯ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇವನೇ ನಮ್ಮ ಪ್ರವೀಣ ಅಂತ. ಇನ್ನು ಟೈಮ್ ಬೆಳಗ್ಗೆ 8 ಗಂಟೆ. ಅದವ್ರಿಗೆ ಗೊತ್ತದಕ್ಕೆ. ಟೈಮ್ ಇನ್ನು ಬೆಳಗ್ಗೆ 8 ಗಂಟೆ, ಆದರೆ ಫುಲ್ ಟ್ರಾಫಿಕ್ ಇದೆ. ಇವತ್ತು ಶುಕ್ರವಾರ. ಮಚ್ಚ, ಡೇಟ್ ಎಷ್ಟು? 6th ಡಿಸೆಂಬರ್ 6th. ಮೇ ಬಿ ಈ ವಿಡಿಯೋನು ಯೂಟ್ಯೂಬಲ್ಲಿ ಬರೋಕ್ಕೆ ಮಿನಿಮಮ್ 1 ವರ್ಷ ಬೇಕನ್ಸುತ್ತೆ. ನನ್ನ ಮಗನ್ ತಗೊಂಬಂದು 2024 ಇದು. ಅಟ್ಲೀಸ್ಟ್ ಒಂದು 25 ಒಳಗಡೆ ಬರುತ್ತೆ. ನನ್ನ ಮೇಲೆ ಆಣೆ ಇಟ್ಟು ಬಿಕಾಸ್ ಆಲ್ರೆಡಿ ರೆಕಾರ್ಡ್ ಆಗಿರೋ 3-4 ವಿಡಿಯೋಗಳು ಇನ್ನೂ ಹೊರಗೆ ಬಂದಿಲ್ಲ. ಸ್ಟ್ಯಾಕ್ ಅಲ್ಲ, ಕ್ಯೂ ಅಲ್ಲಿದೆ. ಮುಚ್ಚೋದನ್ನು ಸಖತ್ ಧೂಳಿದ್ದು. ಏನ್ ಪೌಡರ್ ತಗೊಬಂದು ಹೊಡೆದ್ಬಿಟ್ಟಲ್ಲ. ವಿ ರೀಚ್ ಡೆಸ್ಟಿನೇಷನ್. ಅಣ್ಣ, ಅವಳು ಇನ್ನು 5 ನಿಮಿಷದಿಂದ ಅವಳು ಮನೇಲಿದ್ದೀನಿ ಅಂದ್ಲು. ಓಕೆ, ನಿಮ್ಗೆಲ್ಲ ದೊಡ್ಡ ಶಾಕ್ ಒಂದಿದೆ. ಆಕ್ಚುಲಿ ಒಂದು ಕ್ಯಾರೆಕ್ಟರ್ ಬರ್ತಾ ಇದೆ, ಮಾಸ್ಟರ್ ಪೀಸ್ ಕ್ಯಾರೆಕ್ಟರ್. ಅವ್ರ ಬಗ್ಗೆ ನಿಮ್ ಕೈಲಿ ಏನಾದ್ರು ಹೇಳಿ. ಕಮೆಂಟ್ಸ್ ಕೊಡೋಕ್ಕಾಗಲ್ಲ, ನೋಡಿ ಎಷ್ಟು ಭಯ ಇಟ್ಟಿದ್ದಾರೆ. ವೆಯ್ಟ್, ಇನ್ನೊಂದು 5 ನಿಮಿಷದಲ್ಲಿ ನಾವು ತೋರಿಸ್ತೀವಿ ಅವ್ರನ್ನ. ಮೀನಾಕ್ಷಿ ಮಾಲ್ ಅಂತ. ಡಿಫರೆಂಟ್ ಟೈಪ್ ಪ್ರಾಡಕ್ಟ್ ಅದು. A few minutes later. ನೋಡ್ಕೊಳ್ಳಿ, ರಾಯಲ್ ಮೀನಾಕ್ಷಿ ಬೈ ರಾಯಲ್ ಮೆಕ್. ಎಲ್ಲ ರಾಯಲ್ ಮೆಕ್ ಸ್ಟೂಡೆಂಟ್ಸ್ಗಳದ್ದು ಮಾಲ್ ಇದು. ರಾಯಲ್ ಮೆಕ್. ಇವಾಗ ನನ್ನ ಮೆಕ್ ಫ್ರೆಂಡ್ಸಿಗೆ ಕೇಳಿದ್ರೆ ಸುಮ್ಮನಿರು ಮಚ್ಚ, ಯಾವ ರಾಯಲ್ಲು ಅಂತಾರೆ. ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾ ಇದೀವಿ ಅಂದರೆ, ಒಂದು ಕ್ರಿಯೇಚರ್ ಬರ್ತಾ ಇದೆ. ಆ ಕ್ರಿಯೇಚರ್ನ ಪಿಕ್ ಮಾಡೋಕ್ಕೋಸ್ಕರನೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಹೋಯ್ತಾ ಮುಂದೆ ಹೋಗ್ಬಿಟ್ಟೇವ, ಅವಳು ಹತ್ತೆ ಬಿಡ್ತಾಳ ಮೇಲೆ. ಎಲ್ಲಾದ್ರೂ ಸೈಡಿಗೆ ಆಟೋ ಹಿಂದೆ ಹಾಕ್ಬಿಡಿ. ಅವಳು ಲಾಸ್ಟ್ ಟೈಮು ಇಲ್ಲೇ ಇದ್ಲು. ಇಲ್ಲ ಮತ್ತೆ ನಾವ್ ಹೇಳಲಿಲ್ವಾ, ಸೇಮ್ ಪ್ಲೇಸ್. ಕ್ರಿಯೇಚರ್ ನೋಡ್ಕೋತೀರಾ? ನೋಡ್ಕೊಳ್ಳಿ, ಇದೇ ಕ್ರಿಯೇಚರ್. ಮಚ್ಚ ಹಲ್ಬಿಡು ಮಚ್ಚ.
ನೀನ್ ಡಿಕ್ಕಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. తగో బ్యాగ్ డిక్కీ ఇస్తుడు ನಾವು ಸುಮ್ಮನೆ ಹೇಳದ ಕ್ರಿಯೇಚರ್ ಅಂತ. ಮಚ್ಚ ಬಂತ ಆಗುತ್ತೆ ಮಚ್ಚ. ಇವಳೆ ಸಣ್ಣಕ್ಕೆ ಆದ್ ಮಚ್ಚ. ಇಲ್ಲಿ ಬರೀ ಇದು ನಿನ್ನ ನೋಡ ಅಥವಾ ನಿನ್ಗೆ ಹುಡುಗನ ಹುಡುಕ್ತಿದೆಯಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಅಂದಲ್ಲ, ಅದಕ್ಕೆ ಇದು. ಹಾ, ಇವಳೆ ನೋಡ್ಕೊಳ್ಳಿ, ಮೇಘನಾ ಶೆಟ್ಟಿ. ಯಾಕೆ ಚೆನ್ನಾಗಿದೆಯಾ? ಇದನ್ನೇ ಮದುವೆ ಆಗ್ಬಿಡತ್ತೆಗೆ. ಇದು ಕ್ಯಾಮ್ರಾ ನೋಡ್ಕೊ ನೋಡ್ಕೊ. ಹಾ, ನೀನ್ ಕಾಣಿಸ್ದೆ. ಯಾ ಇವಳೆ ಚೈನ್ ದೋಸ್ತು ಮೇಘನಾ ಶೆಟ್ಟಿ. ಯಾಕೆ ಶೆಟ್ಟಿ ಶೆಟ್ಟಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಅವ್ರಿಗೆ ಶೆಟ್ರೆ ಬೇಕಂತೆ. ಫಸ್ಟ್ ಇಫ್ ಕಂಡೀಷನ್ ಶೆಟ್ಟಿ. प्यारी समझ गई. ಸ್ವಲ್ಪ ಕಮೆಂಟ್ಸ್ ಹಾಕಿ. ಸಾರಿ, ಹಲೋ ಮಾತಾಡಿರ್ಲಿ, ಇರ್ಲಿ ಇರ್ಲಿ. ನಿನ್ ಬಗ್ಗೆ ತುಂಬಾ ಹೊಗಳಿದೀವಿ ನಾವಿಲ್ಲಿ. ನೀನ್ ಮಾತಾಡ್ಲಿಲ್ಲ ಅಂದ್ರೆ ಹೆವಿ ಪ್ರಾಬ್ಲಮ್ ಆಗುತ್ತೆ. ಏನಂತ ಮಾತಾಡಿ ಹೇಳು. ಏನೋ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ? ಕ್ರಿಯೇಚರ್ ಅಂತ ಹೇಳಿದ್ವಿ ತಾನೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಔಟಿಂಗ್ 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 ಹೋಗ್ತಿದೀವಿ. ಇಲ್ಲಿ ನಂಗೆ ಒಂದು ಸಣ್ಣ ಜಾಗ ಕೊಟ್ಟಿದ್ದಾರೆ. ಉಗಿರು ಮೊಕ್ಕೆ ಸೈಜಿಗೆ ಇದೇ ದೊಡ್ಡದು. ಹಾಯ್ ಮಾಲಿ. ಸೊ ಅದಕ್ಕೆ ಇಲ್ಲಿ ಇಕ್ಕಟ್ಟಲ್ಲಿ ಕೂತಿದ್ದೀನಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಗಾದೆ ಇದೆ ಒಂದು, ಹೇಳಲ್ಲ ಈಗ. Yes, she is the ಪಕ್ಕಾ introvert girl. ಯಾರ? She. Her words are like a pin. ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದೀನಿ, ನಿಜ ಅಂತ. ಅದು ಇಂಟ್ರೋವರ್ಟ್ ಅಲ್ಲ, ಆಂಬಿವರ್ಟ್. ಐ ಆಮ್ ಎಕ್ಸ್ಟ್ರೋವರ್ಟ್ ವಿತ್ ದ ಪೀಪಲ್ whom I know and I am introvert with whom I don't know. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ನಾನು ಹೇಳ್ದೆ ತಾನೆ ಕ್ರಿಯೇಚರ್ ಅಂತ. ಸುಮ್ಮನೆ ಹೇಳಲ್ಲ ನಾವು. ನಮ್ಮ ಚಂದಾದಾರರೆಲ್ಲ ಕನ್ನಡಿಗರು. ಓ ಯಾ, ನೀನು ಇದೆಲ್ಲಿ ಆದ್ರೂ ಆಗ್ತಿದ್ಯಾ? ಇಲ್ಲ, ಸುಮ್ಮನೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಲ್ಟಿ ಎಡಿಟಿಂಗ್ ಎಲ್ಲ ಮಾಡ್ಬಾರ್ದ ಮಚ್ಚ, ಸಾಂಗ್ ಎಲ್ಲ ಕೂರಿಸ್ಬೇಕು. ನಾನ್ ಮತ್ತೆ ಫೇಮಸ್ ಆಗ್ತೇನೆ. ನೀನು ಇದನ್ನೆಲ್ಲ ಹಾಕಿದ್ರೆ ಅವಾಗ ನನ್ನ ಮಕ್ಳು ನೋಡ್ತಾರೆ. ನಂಗೆ 2 ಜನ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ ಸಿಗ್ತಾರೆ. ಓಕೆ, ಮುಗೀತಂತ ಅವಳದು ಎಕ್ಸಾಸ್ಟ್ ಟೈಮ್ ಎಷ್ಟು? ಮ್ಯಾಕ್ಸಿಮಮ್ 5 ನಿಮಿಷ. ತುಂಬಾ ಒಳ್ಳೆ ಹುಡುಗಿ ನಾನು. ಅದೇ ತುಂಬಾ ಒಳ್ಳೆ ಹುಡುಗಿ ಅಂತ. ಅಷ್ಟರಲ್ಲೇ ಗೊತ್ತಾಗುತ್ತೆ ತಾನೆ ನಿಮ್ಗೆ. ಲಾಸ್ಟ್ 1 year ಇಂದ ಲಾಸ್ಟ್ 1 year ಇಂದ ಅಲ್ಲ, ಲಾಸ್ಟ್ 26 years ಇಂದ ಐ ಆಮ್ ಸಿಂಗಲ್. ಲಾಸ್ಟ್ 1 year ಯಾಕೆ? ಅಂದ್ರೂ ಎಷ್ಟು ಡೇಟ್ ಹೋಗಿದೆ ಹೇಳು? ಅದೆಲ್ಲ ಫಿಕ್ಸ್ಡ್. ಮೀಟ್ ಅಷ್ಟು ಅದೆಲ್ಲ ಪ್ಲಾನ್ಡ್ ಮೀಟ್ ಬೈ ಪೇರೆಂಟ್ಸ್. ಪೇರೆಂಟ್ಸ್ ಆರ್ ಸೆಟ್ಟಿಂಗ್ ಮಿ ಡೇಟ್ಸ್. ಓಕೆ, ನಾನು ಹೋಗ್ತಾ ಇಲ್ಲ. ಎಲ್ಲಾದ್ರೂ ಇಂಥ ಪೇರೆಂಟ್ಸ್ ಸಿಗ್ತಾರ ನಿಮ್ಗೆ? ನೋಡಿ, ಖುಷಿ ಪಡ್ಬೇಕು ನೀವು. ಅದೇ, ಇಟ್ ಇಸ್ ಅನ್ ಅರೇಂಜ್ಡ್ ಡೇಟ್. ಅರೇಂಜ್ಡ್ ಡೇಟ್. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ದಟ್ ಇಸ್ ದ ಓನ್ಲಿ ಒನ್ ಡೇ ಡೇಟ್. ಯಾರ ಜೊತೆ ಶಿಫ್ಟ್ ಆದ ಹೇಳಿ ಇವಾಗ? 1 BHK ಗೆ
ಸತೀಶ್ ಕುಮಾರ್ ಅಕ್ಕ ಸ್ಕೂಟಿ ಓಡಿಸ್ತಾವಳೋ ಇಲ್ಲ ಕಾಲೇ ತೊಳ್ಕೊ ಹೋಯ್ತಾವಳೋ ಗೊತ್ತೈತೆ ಅಲ್ವಲ್ಲ. ಯಾರಣ್ಣ ನೀವೇ ಯಾರ ನೋಡಿತಿರದ? ಈ ಸಲ ಚೆನ್ನೈ ಒಳ್ಳೆ ಹೌದಾ? ತಡೀರಪ್ಪ, ನಮ್ಮಲ್ಲಿ ಕರ್ಕ ಬರ್ತೀನಿ ಫಸ್ಟ್. ಈಗ ಒಂದು ಮಾಸ್ ಎಂಟ್ರಿ ಇದೆ. ನೀವೆಲ್ಲ ಮಾಸ್ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ನಮಗೂ ಗೊತ್ತು. ಎಸ್, ದಿಸ್ ಈಸ್ ಅವರ್ ಬಾಸ್, ಎಂ ಬಾಸ್. ಡಿವಾಸ್ ಎಲ್ಲ ಇಲ್ಲ ಈಗ. ಇಲ್ಲಿದ್ದಾರೆ ನೋಡಿ ನಮ್ಮ ಅಪ್ಪು ಬಾಸ್. Looking for Tatta Idli. We'll give a review so that you can also come and have once. If it's good only, yeah. Good only. Oh. ನೋಡಿ ದೋಸೆ ಹಾಕ್ತಿದ್ದಾರೆ, ದೋಸೆ ನೋಡ್ಕೊಬಿಡಿ. ಇಡ್ಲಿ ಇದೆ, ಟೀ ಇದೆ. ಹೆಂಗ್ ಕಾಯ್ತವ್ರೆ ನೋಡಿ ಇಲ್ಲಿ, ತಿಂದೇ ಇಲ್ಲ ಅನ್ನೋ ರಂಜೆಗೆ. ಅವಳಿದ್ದಾಳಲ್ಲ, ಇವಳಿದ್ದಾಳಲ್ಲ, ಇವಳು ಇರೋದಿಷ್ಟು ದಪ್ಪ ಅವಳೆ, ತಿಂತಾಳೆ ತಿಂತಾಳೆ ತಿಂತಾಳೆ. ಎಲ್ಲ ಇಡ್ಲಿ ಇದು 1 2 3 4 5 6 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ವಡೆ. ಇಡ್ಲಿ ನೋಡಿ ಅಲ್ಲಿಂದ ಬರ್ತಾ ಇದೆ, ಬಿಸಿ ಬಿಸಿ ಇಡ್ಲಿ. ನಮ್ಮ ಮ್ಯಾನೇಜರು ಹಿಂಗೆ ರುಬ್ಬದ್ ನಮ್ನ ನೋಡ್ಕೊಬಿಡಿ, ಸೇಮ್ ರುಬ್ತಾವ್ರೆ. ನಿಮ್ಮ ಹೆಸರೇನಣ್ಣ? ರವಿ ಅಂತ. ನೋಡಿ ನಮ್ಗೆಲ್ಲ ಇಡ್ಲಿ ಕೊಡ್ತಾವ್ರೆ, ವಡೆ ಕೊಡ್ತಾವ್ರೆ. ಏನ್ ಸ್ಪೀಡಾಗಿ ಮಾಡ್ತಾವ್ರೆ ಅಂದ್ರೆ ರುಬ್ತಾವ್ರೆ. ಯಾಬ ಇಲ್ಲಿಗೆ ಬರಕ್ ಕಾರಣ ಇವಳೆ. ತಟ್ಟೆ ಇಡ್ಲಿ ತಿನ್ಬೇಕು ಅಂತ ಬಸ್ರಿ ಬೈಕೆ ತರ ಬೈಸ್ಕೊಂಡಿದ್ಲು. ಒಳ್ಳೆ ಬಿಡದಿ ತಟ್ಟೆ ಇಡ್ಲಿ ತಿಂದಿದೀವಿ. ಎಲ್ರು ನಿಮ್ ಒಪಿನಿಯನ್ ಹೇಳ್ರಪ್ಪ. ತಟ್ಟೆ ಇಡ್ಲಿ ಚೆನ್ನಾಗಿತ್ತು, ಪುಳಿಯೋಗರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿತ್ತು ನಂತರ. Then why you left? ಜಾಸ್ತಿ ಸ್ವೀಟ್ ಒಳ್ಳೇದಲ್ಲ ಆರೋಗ್ಯಕ್ಕೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅದಕ್ಕೆ ನನ್ನನ್ನು ಯಾರು ಹಿಡ್ಕತ್ತಿಲ್ಲ. Idli and vada was good. Idli was very smooth like me. Soft. Yes. ನಾನು 1.5 ಇಡ್ಲಿ 1 ವಡ ತಿಂದೆ. ಆಲ್ರೆಡಿ 2 ದೋಸೆ ತಿಂದಿದ್ದು. ಸೊ ಅದ್ರ ಜೊತೆ ಪ್ಲಸ್ ಸಪ್ಲಿಮೆಂಟ್ ಚೆನ್ನಾಗಿತ್ತು.
ಯಾವಾಗ್ಲೂ ಓಡಾಡ್ತಾ ಇದ್ದೆ, ಆದ್ರೆ ತಿನ್ಬೇಕು ಅಂತ ನೋಡ್ದಾಗೆಲ್ಲ ಅನ್ಕೋತಾ ಇದ್ದೆ. ಇವತ್ತು ಫಸ್ಟ್ ಟೈಮ್ ತಿಂದೆ, ಸಖತ್ತಾಗಿತ್ತು ಇಡ್ಲಿ. ಸ್ವಲ್ಪ ಹೈಪರ್. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದ್ರೆ ಪ್ರಬಂಧನೇ ಬರೀತಾಳೆ. ಏನ್ ಹೇಳ್ಬೇಕು ಮಚ್ಚ, ನಂಗೆ ಮಸಾಲೆ ವಡೆ ಇಷ್ಟ ಆಯ್ತು. ಆಮೇಲೆ ದೆನ್ ತಟ್ಟೆನೂ ತುಂಬಾ ಸಾಫ್ಟ್ ಇತ್ತು, ಚೆನ್ನಾಗಿತ್ತು. ಎಲ್ಲರೂ ಬನ್ನಿ ಇಡ್ಲಿ ತಿಂಡಿ. ಬನ್ನಿ ಜನರೇ.